ಹಾಯ್ ವೆಲ್ಕಮ್ ಬ್ಯಾಕ್ ಟು ಫಿಲ್ಮಿ ರಾಕ್ಸ್. ಫ್ರೆಂಡ್ಸ್, ಇಂದು ನಾವು ಮಾತನಾಡಲಿಕ್ಕೆ ಹೊರಟಿರುವುದು 2003ರಲ್ಲಿ ಬಿಡುಗಡೆಯಾಗಿ ಮತ್ತೊಮ್ಮೆ ರಿಲೀಸ್ ಆದಂತಹ ಕರ್ನಾಟಕದ ಆಕ್ಷನ್, ಲವ್ ಮತ್ತು ಎಮೋಷನಲ್ ಮಿಶ್ರಿತವಾದಂತಹ ಸೂಪರ್ ಹಿಟ್ ಸಿನಿಮಾ ಕರಿಯದ ಬಗ್ಗೆ. ನಮ್ಮ ಕರ್ನಾಟಕದ ಬಾಕ್ಸ್ ಆಫೀಸ್ ಸುಲ್ತಾನ್ ಡಿ ಬಾಸ್ ಅವರು ಈ ಚಿತ್ರದಲ್ಲಿ ಕರಿಯ ಪಾತ್ರದಲ್ಲಿ ನಟಿಸಿ ತಮ್ಮ ಪವರ್ಫುಲ್ ಡೈಲಾಗ್, ಮಾಸ್ ಸ್ಟೈಲ್ ಮತ್ತು ಆಕ್ಷನ್ ಸೀನ್ಗಳ ಮುಖಾಂತರ ಯುವಕರ ಹೃದಯ ಗೆದ್ದಿದ್ದರು. ಅಷ್ಟೇ ಅಲ್ಲದೆ ಈ ಸಿನಿಮಾದಲ್ಲಿ ನಾಯಕಿಯಾಗಿ ಅಭಿನಯಶ್ರೀ ಅವರು ಅಭಿನಯಿಸಿ ಲವ್ ಸ್ಟೋರಿಗೆ ಭಾವನಾತ್ಮಕ ಸ್ಪರ್ಶವನ್ನು ನೀಡಿದ್ದಾರೆ. ಅವರ ಜೊತೆಗೆ ಹಿರಿಯ ನಟ ಆದಂತಹ ದೇವರಾಜ್, ಕಾಮಿಡಿ ಕಿಂಗ್ ಆದಂತಹ ಸಾಧು ಕೋಕಿಲ ಇಂತಹ ದೊಡ್ಡ ಕಲಾವಿದರು ಈ ಫಿಲ್ಮ್ನಲ್ಲಿ ಅಭಿನಯಿಸಿದ್ದರು. ಹಾಗೆ ಇನ್ನೊಂದು ಸಂತಸದ ವಿಷಯ ಏನೆಂದರೆ, ನಾಳೆ ನಮ್ಮ ಡಿ ಬಾಸ್ ದರ್ಶನ್ ಸರ್ ಅವರ ಹುಟ್ಟಿದ ಹಬ್ಬ. ನಮ್ಮ ಚಾನೆಲ್ ವತಿಯಿಂದ ಅವರಿಗೆ ಹುಟ್ಟಿದ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳುತ್ತಾ, ನೀವೇನಾದರೂ ನಮ್ಮ ಚಾನೆಲ್ಗೆ ಹೊಸದಾಗಿ ಭೇಟಿಯಾಗಿದ್ರೆ ದಯಮಾಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ನಾವು ಎಲ್ಲಾ ಮೂವಿಯ ಬಾಕ್ಸ್ ಆಫೀಸ್ ಕಲೆಕ್ಷನ್ ಹಾಗೂ ಇತರ ಮಾಹಿತಿ ನಿಮ್ಗೆ ತಿಳಿಸ್ತಾ ಇರ್ತೇವೆ. ಹಾಗೆ ಕರಿಯ ಫಿಲ್ಮ್ ನ 3ನೇ ದಿನದ ರಿಲೀಸ್ ಆದಂತಹ 2 ಶೋ ಪ್ಲಸ್ ಅಡ್ವಾನ್ಸ್ ಬುಕಿಂಗ್ ನ ಪ್ರಕಾರ ಮಾಹಿತಿ ನಿಮ್ಗೆ ತಿಳಿಸುವುದಾದ್ರೆ, ಕರ್ನಾಟಕದಲ್ಲಿ 1,95,00,000 ಕಲೆಕ್ಷನ್ ಮಾಡ್ತಿದೆ. ಹಾಗೆ ವರ್ಲ್ಡ್ ವೈಡ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ನ ಮಾಹಿತಿ ನಿಮ್ಗೆ ತಿಳಿಸುವುದಾದ್ರೆ 4,45,00,000 ಕಲೆಕ್ಷನ್ ಮಾಡ್ತಿದೆ. ಹಾಗೆ ಇಂದು ಸಂಡೇ ಇರುವ ಕಾರಣ ಇನ್ನೂ ಕಲೆಕ್ಷನ್ ಅಲ್ಲಿ ಗ್ರೋತ್ ಸಿಗುತ್ತಿದೆ. ಹಾಗೆ ನೀವೇನಾದ್ರೂ ದರ್ಶನ್ ಸರ್ ಅವರ ಅಭಿಮಾನಿಯಾಗಿದ್ರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ನಮ್ಮ ಚಾನೆಲ್ 50,000 ಸಬ್ಸ್ಕ್ರೈಬರ್ಗೆ ತುಂಬಾ ಹತ್ತಿರವಾಗಿದೆ. ಹಾಗೆ ನೀವೇನಾದ್ರೂ ಥಿಯೇಟರ್ಗೆ ಇನ್ನೊಮ್ಮೆ ಹೋಗಿ ಕರಿಯ ಫಿಲ್ಮ್ ನೋಡಿದ್ರೆ, ಥಿಯೇಟರ್ ಅಲ್ಲಿ ನೋಡಿದಂತಹ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತಂತ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಹಾಗೆ ಯಾರಾದ್ರೂ ನಮ್ಮ ಚಾನೆಲ್ಗೆ ಹೊಸದಾಗಿ ಭೇಟಿಯಾಗಿದ್ರೆ ದಯಮಾಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ನಾವು ಎಲ್ಲ ಮೂವಿಯ ಬಾಕ್ಸ್ ಆಫೀಸ್ ಕಲೆಕ್ಷನ್ ಹಾಗೂ ಇತರ ಮಾಹಿತಿ ನಿಮ್ಗೆ ತಿಳಿಸ್ತಾ ಇರ್ತೇವೆ. ಥ್ಯಾಂಕ್ ಯು.